ವಾಹನಗಳಿಗೆ ಶಬರಿಮಲೆಯಲ್ಲಿ ತಡೆಯನ್ನ ನೀಡಲಾಗಿದೆ. ಅಯ್ಯಪ್ಪ ಮಾಲಾಧಾರಿಗಳನ್ನು ಕೇರಳ ಪೊಲೀಸರು ತಡೆ ಹಿಡಿದಿದ್ದಾರೆ. ಸಿಟ್ಟಿಗೆದ್ದ ಕರ್ನಾಟಕದ ಅಯ್ಯಪ್ಪ ಭಕ್ತರಿಂದ ರಸ್ತೆ ತಡೆಯನ್ನ ನಡೆಸಲಾಗಿದೆ. ಕರ್ನಾಟಕದ ವಾಹನಗಳಿಗೆ ಜೊತೆಗೆ ಕರ್ನಾಟಕದ ಕನ್ನಡಿಗರಿಗೆ ಶಬರಿಮಲೆಯಲ್ಲಿ ತಡೆಯನ್ನ ನೀಡಲಾಗಿದೆ. ಅಯ್ಯಪ್ಪ ಮಾಲಾಧಾರಿಗಳನ್ನು ಕೇರಳ ಪೊಲೀಸರು ತಡೆದಿದ್ದಾರೆ. ಸಿಟ್ಟಿಗೆದ್ದಂತಹ ಕರ್ನಾಟಕದ ಅಯ್ಯಪ್ಪ ಭಕ್ತರು ರಸ್ತೆಯನ್ನ ತಡೆ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ. ಕೇರಳದ ಏರುಮಲೈನಲ್ಲಿ ಮಾಲಾಧಾರಿಗಳು ಪ್ರತಿಭಟನೆ ನಡೆಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಮಾಲಾಧಾರಿಗಳು ಸೇರಿದ್ದಾರೆ. ರಸ್ತೆಯಲ್ಲಿ ಕುಳಿತು ಭಜನೆ ಮಾಡ್ತಾ ಇರುವ ಅಯ್ಯಪ್ಪ ಭಕ್ತರು ಕೇರಳ ಸೇರಿದಂತೆ ಬೇರೆ ರಾಜ್ಯಗಳ ವಾಹನಗಳಿಗೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಏರುಮಲೈಗೆ ಕರ್ನಾಟಕ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಕರ್ನಾಟಕದ ಅಯ್ಯಪ್ಪ ಭಕ್ತರಿಂದ ಏರುಮಲೈನಲ್ಲೇ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಅಂದ್ರೆ ನಮ್ಮ ಕರ್ನಾಟಕ ಕೇರಳಕ್ಕೆ ಕೊಟ್ಟಿರುವಂತಹ ಲೀನಿಯನ್ಸ್ ನಿಂದಾಗಿ ಈಗ ಕರ್ನಾಟಕದ ಕನ್ನಡಿಗರು ಕೇರಳದಲ್ಲಿ ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಯಾಕಂದ್ರೆ ಸಾರಾ ಸಗಟಾಗಿ ಕರ್ನಾಟಕದಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಬೇರೆ ರಾಜ್ಯಗಳ ಸಿಎಂಗಳು ತಲೆ ತೂರಿಸ್ತಾರೆ. ಆದ್ರೆ ಇಲ್ಲಿ ನಮ್ಮ ಕನ್ನಡಿಗರು ಕೇರಳದಲ್ಲಿ ಪ್ರವೇಶ ಬೇಕು ಅಂತ ಹೇಳಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕರುನಾಡ ಭಕ್ತರಿಗೆ ಸಂಕಷ್ಟ ಎದುರಾಗಿದೆ ಇದರಿಂದ. ಯಾಕಂದ್ರೆ ಶಬರಿಮಲೆಯಲ್ಲಿ ಯಾತ್ರಾರ್ಥಿಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಸ್ಪೆಷಲಿ ಕರ್ನಾಟಕ ಮಾತ್ರ, ಬೇರೆ ರಾಜ್ಯಗಳ ವಾಹನಗಳಿಗೆ ಪ್ರವೇಶ ಇದೆ. ಅವರು ಆರಾಮಾಗಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ತಡೆ ಇಲ್ಲ. ಸೊ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾವ ರೀತಿಯಾಗಿ ಯಾತ್ರಾರ್ಥಿಗಳು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಕನ್ನಡಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೇರಳಕ್ಕೆ ಪ್ರವೇಶವನ್ನೇ ಕೊಡ್ತಾ ಇಲ್ವಂತೆ. ಜೊತೆಗೆ ವಾಹನಗಳನ್ನ ಕೇರಳ ಪೊಲೀಸರು ತಡೆ ಹಿಡಿದಿದ್ದಾರಂತೆ. ಯಾವ ಕಾರಣಕ್ಕೆ, ಏನ್ ಉದ್ದೇಶಕ್ಕೆ, ಅಟ್ಲೀಸ್ಟ್ ಅದನ್ನಾದ್ರೂ ಕೂಡ ಸ್ಪಷ್ಟತೆ ಕೊಡಬೇಕಲ್ವಾ? ಯಾವ ಕಾರಣಕ್ಕೆ ನಾವು ವಾಹನಗಳನ್ನ ತಡೆ ಹಿಡಿದಿದ್ದೀವಿ ಅಥವಾ ಯಾವ ಕಾರಣಕ್ಕೆ ನಿರ್ಬಂಧವನ್ನ ಹೇರಿದ್ದೀವಿ ಅನ್ನುವಂತಹ ಒಂದು ಕ್ಲಾರಿಟಿಯನ್ನ ಕೊಡಬೇಕು. ಆದ್ರೆ ಕೊಟ್ಟಿಲ್ಲ. ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ ಸಿಎಂ ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಿದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನ ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಕರ್ನಾಟಕದ ಸಿಎಂ ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿಮನೆಯಲ್ಲಿ ಜಾಮ್ ಆಗಿದ್ದಾರೆ. ತುಂಬಾ ಗಾಡಿಗಳನ್ನ ಪೂರ್ತಿ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ಇದರ ಮೈನ್ ಕಾರಣಕರ್ತರು ನಾವು ಆಗಿ ಎಲ್ಲಾ ಸ್ವಾಮಿಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಕೇರಳದ ಎರುಮಲೈನಲ್ಲಿ ಕರ್ನಾಟಕದ ಕನ್ನಡಿಗರಿಗೆ ಈಗ ನಿರ್ಬಂಧವನ್ನ ಹೇರಲಾಗಿರುವಂತದ್ದು ಯಾಕಂತೆ, ಯಾವ ಕಾರಣಕ್ಕಂತೆ? ಪೊಲೀಸರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರಾ ಕೇರಳ ಪೊಲೀಸರು? ಚೈತ್ರ, ಏನು ಕರ್ನಾಟಕದ ವಿಷಯವಾಗಿ ಕೇರಳ ಸರ್ಕಾರ ಹಿಂದೆ ಕೂಡ ಶಾಲೆಗಳಲ್ಲೂ ಕೂಡ ಒಂದಿಷ್ಟು ತಪ್ಪುಗಳನ್ನ ಮಾಡಿತ್ತು ಅನ್ನೋದು ಬಗ್ಗೆ ಎಲ್ಲ ಸುದ್ದಿವಾಹಿನಿಗಳಲ್ಲೂ ಬಂದಿತ್ತು. ಅದಾದ ನಂತರ ಈಗ ಶಿವಮೊಗ್ಗದ ಕೆಲವು ಮಾಲಾ ದಾರಿಗಳು ಕರ್ನಾಟಕದಿಂದ ಅದರ ಜೊತೆಗೆ ಶಿವಮೊಗ್ಗ ಅಕ್ಕಪಕ್ಕ ಜಿಲ್ಲೆಯವರು ಕೂಡ ಕರ್ನಾಟಕದ ಎರುಮಲೆಯಲ್ಲಿ ಸಂಚಾರನ ಮಾಡ್ತಾ ಇದ್ದಾಗ, ಅಂದ್ರೆ ಏನು ಶಬರಿಮಲೆಯನ್ನ ಯಾತ್ರೆಯನ್ನ ಪೂರ್ಣಗೊಳಿಸೋದಕ್ಕೆ ಹೋಗ್ತಾ ಇದ್ರು. ಈ ವೇಳೆಯಲ್ಲಿ ಏಕಾಏಕಿಯಲ್ಲಿ ಬಂದಂತ ಬೆಳಗ್ಗೆ 10 ಗಂಟೆಯಿಂದ ಕೂಡ ಮಾಲಾಧಾರಿಗಳನ್ನ ತಡೆದು ಕರ್ನಾಟಕದ ಏನು ನೋಂದಣಿಯ
ಆಗಿದ್ದಂತಹ ಏನು ವಾಹನಗಳಿದಾವೆ ಆ ವಾಹನಗಳನ್ನ ತಡೆದು ನಂತರ ಅಲ್ಲಿಯೇ ನಿಲ್ಲಿಸುವಂತ ಕೆಲಸ ಈಗ ಕೇರಳ ಪೊಲೀಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದಾದ ಬಳಿಕ ಅಲ್ಲಿಯ ಮಾಲಾಧಾರಿಗಳು ಏನ್ ಮಾಡಿದ್ದಾರೆ, ಅವರು ಯಾಕೆ ಈ ರೀತಿ ನಮ್ಮನ್ನ ತಡೀತಾ ಇದ್ದೀರಾ, ನಮ್ಮ ಹತ್ರ ಎಲ್ಲ ಪರ್ಮಿಟ್ಗಳು ಇದಾವೆ, ಹಾಗೆ ನಾವೆಲ್ಲ ಇನ್ಶೂರೆನ್ಸ್ ಅನ್ನು ಕೂಡ ಕಟ್ಟಿದ್ದಾರೆ, ಎಲ್ಲವನ್ನೂ ಇರುವಂತ ಗಾಡಿಗಳನ್ನ ತಂದಿದ್ದೇವೆ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು ಕೂಡ ಯಾವುದೇ ಕಿವಿಗೆ ಹಾಕಿಕೊಳ್ಳದೆ ಅವರನ್ನ ಅಲ್ಲೇ ಕೂರಿಸುವಂತ ಕೆಲಸ ನಡೆದಿತ್ತು. ಹೀಗಾಗಿ ಅಲ್ಲಿರುವಂತಹ ಮಾಲಾಧಾರಿಗಳಿದ್ದಾರೆ, ಅದರಲ್ಲೂ ಕೂಡ ಭದ್ರಾವತಿಯಿಂದ ಹೋದಂತಹ ಮಾಲಾಧಾರಿಗಳೇನಿದ್ದಾರೆ ಅವರು ಒಂದು ರೀತಿಯಲ್ಲಿ ಕ್ವಶನ್ ಅನ್ನ ಮಾಡ್ತಾರೆ, ನಮ್ಗೆ ಬಿಡಿ ನಾವು ಯಾತ್ರೆಯನ್ನ ಪೂರ್ಣಗೊಳಿಸಬೇಕು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ. ಆದ್ರೆ ಅದಕ್ಕೆ ಯಾವುದಕ್ಕೂ ಕೂಡ ಬಿಲ್ಕುಲ್ ಒಪ್ಪದ ಏನು ಕೇರಳದ ಪೊಲೀಸರು ನಂತರ ಅಲ್ಲಿಯ ಏನು ಮಾಲಾಧಾರಿಗಳು ರಸ್ತೆಯಲ್ಲೇ ಕುಳಿತು ಭಜನೆಯನ್ನ ಮಾಡುವ ಮೂಲಕ ಜೊತೆಗೆ ಅಲ್ಲಿ ಒಂದಿಷ್ಟು ಏನು ಪ್ರತಿಭಟನೆಯನ್ನ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಆದ್ರೂ ಕೂಡ ಇದುವರೆಗೂ ಕೂಡ ಅವ್ರನ್ನ ಅಲ್ಲಿಂದ ಮುಂದೆ ಕಳಿಸುವಂತ ಕೆಲಸ ಮಾಡ್ತಾ ಇಲ್ಲ. ಜೊತೆಗೆ ಬೇರೆ ವೆಹಿಕಲ್ ಗಳನ್ನ ಅಂದ್ರೆ ಕೇರಳದಾಗಿರ್ಬೋದು ಹಾಗೆ ಇತರ ರಾಜ್ಯಗಳಿಂದ ಬರುವಂತಹ ಏನು ವಾಹನಗಳಿದಾವೆ ಅವುಗಳನ್ನ ಮಾತ್ರ ಬಿಡಲಾಗ್ತದೆ, ಕರ್ನಾಟಕವನ್ನ ಮಾತ್ರ ಯಾಕೆ ನೀವು ತಡೆದು ನಿಲ್ಲಿಸ್ತೀರಾ ಅಂತ ಹೇಳಿ ಒಂದಿಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಸಿಎಂ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೂ ಕೂಡ ಅಲ್ಲಿಯ ಏನು ಮಾಲಾಧಾರಿಗಳು ಮನವಿಯನ್ನ ಮಾಡ್ಕೊಳ್ತಾರೆ, ಈ ಸಮಸ್ಯೆನ ಬಗೆಹರಿಸಿ, ನಾವು ಇನ್ನೂ ಹಲವಾರು ಕಿಲೋಮೀಟರ್ಗಳನ್ನ ದೂರ ಕ್ರಮಿಸಬೇಕಾಗಿದೆ, ಅದರಲ್ಲೂ ಕೂಡ ಮಾಲಾಧಾರಿಗಳು ಬೆಟ್ಟವನ್ನ ಹತ್ತುವ ಕೆಲಸ ಆಗ್ಬೇಕು, ಇಲ್ಲಿಂದಲೇ ಕೂಡ ನಡ್ಕೊಂತ ಹೋದ್ರೆ ತುಂಬಾ ದಿನಗಳು ಬೇಕಾಗುತ್ತೆ, ಹಾಗಾಗಿ ನಮ್ಮನ್ನ ಮುಂದುವರೆ ಹೋಗೋದಕ್ಕೂ ಬಿಡು ಎನ್ನುವ ಒಂದು ಮಾತುಗಳನ್ನ ಕೇಳ್ತಾ ಇರೋದು. ಹಾಗೆ ಸಿಎಂ ಜೊತೆಗೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಸ್ವತಃ ಉಮೇಶ್ ಭದ್ರಾವತಿ ಅಂತ ಅಯ್ಯಪ್ಪ ಮಾಲಾಧಾರಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂತವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್ ಅವರೇ, ಉಮೇಶ್ ಅಂತ ಸ್ವಾಮಿ. ನಾವು ಬೆಳಿಗ್ಗೆಯಿಂದ ಎರೆಮೇಲಲ್ಲಿ ಇದೀವಿ 10 ಗಂಟೆಯಿಂದ. ಕರ್ನಾಟಕ ಗಾಡಿ ಬಿಟ್ಟು ಬೇರೆ ಗಾಡಿಗಳು ಎಲ್ಲರಿಗೂ ಕೇರಳ ಸರ್ಕಾರ ಪೊಲೀಸರು ಅಲೋ ಮಾಡ್ಕೊಡ್ತಿದ್ದಾರೆ ಮುಂದಕ್ಕೆ. ಕರ್ನಾಟಕ ಗಾಡಿಗಳಿಗೆ ಮಾತ್ರ ತಡೆ ಹಿಡಿತಿದ್ದಾರೆ. ಇಲ್ಲಿ ಲೋಕಲ್ ಅಲ್ಲಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳ್ಳಿ, ಇಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತಾರೆ. ಅದೇ ತಮಿಳ್ನಾಡು ಗಾಡಿಗಳಾಗ್ಲಿ, ಕೇರಳ ಗಾಡಿಗಳಾಗ್ಲಿ, ಆಂಧ್ರ ಗಾಡಿಗಳಾಗ್ಲಿ ಎಲ್ಲವಕ್ಕೂ ಅವಕಾಶ ಕೊಡ್ತಿದ್ದಾರೆ. ಕರ್ನಾಟಕ ಅಂತ ತಾರತಮ್ಯ ನಡೀತಿದೆ ಮೇಡಮ್ ಇಲ್ಲಿ ನಮಗೆ. ಬೆಳಿಗ್ಗೆಯಿಂದ ಸಣ್ಣ ಸಣ್ಣ ಮಕ್ಕಳಿಂದ ಜೊತೆಗೆ ಕರ್ನಾಟಕ ವಾಹನಗಳಿಗೆ ಯಾಕಂತೆ ಹೇರಿರೋದು ರೀಸನ್ ಕೊಟ್ಟಿಲ್ವಾ ಅವರು? ಏನು ರೀಸನ್ ಹೇಳಲ್ಲ ಮೇಡಮ್, ನೀವು ಇಲ್ಲೇ ಪಾರ್ಕಿಂಗ್ ಮಾಡಿ ಕರ್ನಾಟಕದವ್ರು ಅಂತಾರೆ. ಎರೆ ಮೇಲೆ ಇಲ್ಲಿಂದ ನಾವು ಮತ್ತೆ ಪಂಪಾಗ್ ಹೋಗ್ಬೇಕು ಅಂತಂದ್ರೆ ಅಲ್ಲಿಂದ 70 ಕಿಲೋಮೀಟರ್ ಆಗುತ್ತೆ ಮೇಡಮ್. ಆದ್ರೂ ಬಿಡ್ತಾ ಇಲ್ಲ ನಮ್ಗೆ. 70 ಕಿಲೋಮೀಟರ್ ನೀವು ಬಸ್ಸಿಗೆ ಹೋಗಿ, ಕರ್ನಾಟಕ ಈಗ ಕೇರಳ ಬಸ್ಸಿಗೆ ಹೋಗಿ ಅಂತಾರೆ. ಅವ್ರಿಗೆ ಮಾತ್ರ ಅಲೋ ಮಾಡ್ಕೊಡ್ತಾರೆ, ಕರ್ನಾಟಕದವ್ರಿಗೆ ಮಾತ್ರ ಅಲೋ ಮಾಡ್ಕೊಡ್ತಾ ಇಲ್ಲ. ಇಲ್ಲಿ ನೀವು ಕೇಳಿದಾಗ ಬೇರೆ ರಾಜ್ಯಗಳ ವಾಹನಗಳಿಗೆ ನೀವು ಬಿಡ್ತಾ ಇದ್ದೀರಾ, ನಮ್ಮ ರಾಜ್ಯದ ವಾಹನಗಳಿಗೆ ನಾವು ಕೇಳಿದ್ರೆ ನಾವು ಇಲ್ಲ, ನಮ್ಮ ಮೇಲಧಿಕಾರಿಗಳಿದ್ದು ಸರ್ಕಾರದಲ್ಲಿದ್ದು ನಮ್ಮ ಮೇಲಧಿಕಾರಿಗಳು ಹಿಡಿದ್ದು ಅಂತಾರೆ ಇಲ್ಲಿರೋ ಪೊಲೀಸರು, ಕೇರಳ ಪೊಲೀಸರು. ಅಂದ್ರೆ ಮೇಲಾಧಿಕಾರಿಗಳು ಅಂತಂದ್ರೆ ಯಾರು ಸಿಎಂ ಹೇಳಿದಾರಂತ, ಜನಪ್ರತಿನಿಧಿಗಳು ಹೇಳಿದಾರಂತ? ಜನಪ್ರತಿನಿಧಿಗಳು ಹೇಳ್ತಾರೆ, ನಮ್ಮ ಮೇಲಧಿಕಾರಿಗಳಿದ್ದು ಸರ್ಕಾರ ನಿರ್ದೇಶನ ಅಂತಾರೆ ಇಲ್ಲಿರೋ ಪೊಲೀಸರು, ಲೋಕಲ್ ಪೊಲೀಸರು. ನಮಗೆ ಓಕೆ, ಒಂದು ರೀಸನ್ ಇರ್ಬೇಕಲ್ವಾ ನಿರ್ಬಂಧ ಹೇರೋದಕ್ಕೂ ಕೂಡ? ಏನಂತ ಗೊತ್ತಾಗ್ತಿಲ್ಲ ಮೇಡಮ್. ನಾವು ಕೇಳಿದ್ರೆ ಇಷ್ಟೇ, ನಮ್ಮ ಮೇಲಧಿಕಾರಿಗಳು ಆರ್ಡರ್ ಮಾಡಿದ್ರೆ ಕರ್ನಾಟಕ ಗಾಡಿಗಳು ವೆಹಿಕಲ್ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ. ನೀವು ನಮ್ಮ ಕರ್ನಾಟಕ ಸಾರಿಗೆ, ನಮ್ಮ ಕೇರಳ ಸಾರಿಗೆಯಲ್ಲಿ ಹೋಗಿ ನೀವು ಅಂತಾರೆ ಇಲ್ಲಿಂದ ಅಲ್ಲಿಗೆ. ನಾವು ಇಲ್ಲಿ ಟಿಪಿ ಕಟ್ಟಿ ಅಲ್ಲಿರೋ ಗೌರ್ಮೆಂಟ್ ಟಿಪಿ ಕಟ್ಕೊಂಡು ಎಲ್ಲಾ ಬಂದಿದೀವಿ ಮೇಡಮ್ ಅವ್ರೆ ನಾವು ಅವ್ರಲ್ಲಿರೋ ಗೌರ್ಮೆಂಟ್ಗೆ, ನಮ್ಮ ವೆಹಿಕಲ್ ಸ್ವಂತ ವೆಹಿಕಲ್ಗಳಿಗೆ. ಆದ್ರೂ ಇವ್ರು ಬಿಡ್ತಾ ಇಲ್ಲ ನಮಗೆ. ಇಲ್ಲೇ ನಿಲ್ಸಲಿಂದ 70-80 ಕಿಲೋಮೀಟರ್ ನೀವೀಗ ಅಲ್ಲಿಂದ ನಾವು ಬೆಟ್ಟ ಹತ್ಬೇಕು ಮತ್ತೆ. ನಮ್ಮ ವೆಹಿಕಲ್ಗಳು ಯಾವ ಬಿಡ್ತಾ ಇಲ್ಲ ಮೇಡಮ್. ಮೇಡಮ್ ನಾವು ಭದ್ರಾವತಿಯಿಂದ 3-4 ಗಾಡಿಗಳು ಬಂದಿದ್ದಾವೆ, 4 ಗಾಡಿ ಬಂದಿದೆ. ಆಲ್ರೆಡಿ ಹೇಳ್ಬೇಕಂದ್ರೆ ನಮ್ ಕರ್ನಾಟಕದ ಒಂದು ಗಾಡಿ ಮೇಡಮ್, ಸಾವಿರಾರು ಗಾಡಿಗಳು ಇಲ್ಲೇ ಲಾಕ್ ಮಾಡಿದಾರೆ ಮೇಡಮ್. ಎಲ್ಲ ಇಲ್ಲಿ ನಿಲ್ಸಿಯಾರ ಮೇಡಮ್, ಮುಂದಕ್ಕೆ ಬಿಡ್ತಲ್ಲ ಎರೆಮೇಲೆಯಿಂದ. ನಾವು ಪ್ರತಿಭಟನೆ ಮೇಡಮ್, ನಾವು ಬೆಳಿಗ್ಗೆ 10 ಗಂಟೆಯಿಂದ ಹೇಳಿದ್ರು 1 ಗಂಟೆಗೆ ಬಿಡ್ತೀವಿ ಅಂದ್ರು, 1 ಗಂಟೆಗೆ ಬಿಟ್ಟಿಲ್ಲ. ಆಮೇಲೆ 2 ಗಂಟೆಗೆ ಬಿಡ್ತೀವಿ ಅಂದ್ರು, 2 ಗಂಟೆಗೆ ಬಿಟ್ಟಿಲ್ಲ. ಅದಾದ್ಮೇಲೆ 3 ಗಂಟೆಯಿಂದ ಪ್ರತಿಭಟನೆ ಮಾಡ್ತಾ ಇದೀವಿ ಮೇಡಮ್ ಇಲ್ಲಿ. ಅಂದ್ರೆ ಇನ್ನು ಅದೇ ಜಾಗದಲ್ಲಿ ನೀವು ಪ್ರತಿಭಟನೆ ಮಾಡಿದ್ರ? ಅದೇ ಜಾಗ ಪ್ರತಿಭಟನೆ ನಡೀತಾ ಇದೆ ಮೇಡಮ್, ಬಿಡ್ತಾ ಇಲ್ಲ. ಅವ್ರು ಏನೇ ಮಾಡಿದ್ರು ನೀವ್ ಯಾರಿಗಾರ ಹೇಳಿ ಅಂತಾರೆ ಅವರು. ನಾವ್ ಹಂಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಮನವಿ ಮಾಡ್ತಾ ಇದೀವಿ, ಮುಖ್ಯಮಂತ್ರಿಗಳಿಗೆ, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದೀವಿ, ಹಾಗೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೂ ಮನವಿ ಮಾಡ್ತಾ ಇದೀವಿ ಮೇಡಮ್. ದಯಮಾಡಿ ಕೇರಳ ಸರ್ಕಾರಕ್ಕೆ ಇದು ಕೊಡಿ, ನಿರ್ದೇಶನ ಕೊಡಿ, ಕನ್ನಡಿಗರಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದೀವಿ. ಸರ್, ಈಗ 1 ಗಂಟೆಗೆ ಬಿಡ್ತೀನಿ ಅಂತ ಹೇಳಿದ್ರು, 1 ಗಂಟೆಗೆ ಬಿಟ್ಟಿಲ್ಲ, 2 ಗಂಟೆಗೂ ಬಿಟ್ಟಿಲ್ಲ. ಈಗ ಎಷ್ಟು ಗಂಟೆಗೆ ಬಿಡ್ತೀವಿ ಅಂತನಾದ್ರೂ ಹೇಳ್ತಿದ್ದಾರೆ? ಈಗ 4 ಗಂಟೆಗೆ ಅಂತೂ ಮೇಡಮ್, 4 ಗಂಟೆಗೆ ಪ್ರತಿಭಟನೆ ನಡೀತದೆ ಮೇಡಮ್, ಈಗಲೂ ನಡೀತಾ ಇದೆ ಮೇಡಮ್. ಬಿಡಲ್ಲ ಅಂತಾರೆ ಈಗಲೂ ಅವರು. ಅಥವಾ ಈ ಕೇರಳಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಏನಕ್ಕೆ ನಾವು ಬಿಟ್ಟಿಲ್ಲ, ಯಾರು ಬರ್ತಿಲ್ಲ ಮೇಡಮ್, ಪೊಲೀಸರು ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಮೇಡಮ್. ಕೇರಳ ನಿಮ್ ಪಾಡಿ ನೀವು ಪ್ರತಿಭಟನೆ ಮಾಡ್ತಿದ್ದೀರಾ? ಪ್ರತಿಭಟನೆ ಮಾಡ್ಕೊಳ್ರಿ ಅಂತಾರೆ. ಅವ್ರು ನಮ್ಮನ್ನ ಯಾವ ರೀತಿ ನೋಡ್ತಾರೆ ಅಂತಂದ್ರೆ ಮೇಡಮ್, ಭಾರಿ ಶೋಷಣೀಯ ಸ್ಥಿತಿ ನೋಡ್ತಾರೆ ನಮ್ಮಲ್ಲಿ. ಅಂದ್ರೆ ಬೇರೆ ರಾಜ್ಯಗಳಿಗೆ ಇರುವಂತಹ ಬೆಲೆ ಕರ್ನಾಟಕ ರಾಜ್ಯಕ್ಕೆ ಇಲ್ಲ ಮೇಡಮ್. ಕರ್ನಾಟಕದ ಬೆಲೆನೇ ಇಲ್ಲ ಮೇಡಮ್, ಕರ್ನಾಟಕ ಜನಕ್ಕೆ ಬೆಲೆನೇ ಕೊಡ್ತಾ ಇಲ್ಲ ಮೇಡಮ್ ಇಲ್ಲಿ.
ಈಗಲೂ ಪ್ರತಿಭಟನೆ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಇಟ್ಕೊಂಡಿದೀವಿ ಮೇಡಮ್. ಭಾರಿ ನಮಗೆ ಇದಾಗ್ತದೆ ಮೇಡಮ್. ಸುಮಾರು ಎಷ್ಟು ಜನ ಇದ್ದೀರಾ ಸರ್ ಇವಾಗ ನೀವು ಬೇರೆ ಕಡೆಯಿಂದ ಮೇಡಮ್, ಬಂದವರು ನಾವು ಅಥವಾ ಇಲ್ಲಿ ನೀವು ಬೇರೆ- ಶಿವಮೊಗ್ಗದಿಂದ ಬೇರೆ- ಹೋಗಿರೋರು? ಶಿವಮೊಗ್ಗದಿಂದ ಮೇಡಮ್ ಒಂದು 250 300 ಜನ ಇದೀವಿ ಶಿವಮೊಗ್ಗದವ್ರು ನಾವು, ಶಿವಮೊಗ್ಗ ಜಿಲ್ಲೆಯವರು. ಅದಲ್ದಲೆ ಬಾಗಲಕೋಟೆ, ಚಿಕ್ಕಮಂಗ್ಳೂರು ಮೇಡಮ್, ಬೆಂಗಳೂರು, ಆಮೇಲೆ ಎಲ್ಲಾ ನಮ್ ಸ್ಟೇಟ್ ನಮ್ಮ ರಾಜ್ಯದವ್ರು ಎಲ್ಲಾ ಜಿಲ್ಲೆಯವರು ಬಂದಿಯಾರ ಮೇಡಮ್. ಸರ್ ಇವತ್ತು ಹೋಗಿದ್ರ ನೀವು? ಇವತ್ತು ಈ ನಿರ್ಬಂಧ ಹೇರಿರೋದಾ ಅಥವಾ ಈಗಿನ ಬೆಳಿಗ್ಗೆಯಿಂದ ನೆನ್ನೆನೂ ಏನೋ ಇತ್ತಿತ್ತಂತೆ, ಆಮೇಲೆ ಅಲ್ಲಿ ಜಗಳ ಮಾಡಿ ಮತ್ತೆ ಬಿಟ್ಟಿಯಾರ ಮೇಡಮ್. ಇವತ್ತು ಬೆಳಿಗ್ಗೆಯಿಂದ ಈ ತರ ಆಗಿದೆ ಮೇಡಮ್ ಸಮಸ್ಯೆ. ಬೇರೆ ರಾಜ್ಯದವ್ರಿಗೆ ಬಿಡ್ತಾರೆ ಮೇಡಮ್, ಬೇರೆ ರಾಜ್ಯದವ್ರಿಗೆ, ತಮಿಳ್ನಾಡವ್ರಿಗೆ ಬಿಡ್ತಾರೆ, ಆಂಧ್ರದವ್ರಿಗೆ ಬಿಡ್ತಾರೆ ಗಾಡಿಗಳನ್ನ, ಬೇರೆ ರೂಟಿಂದ ಬಿಡ್ತಾರೆ, ನಮಗ್ ಬಿಡೋದೇ ಇಲ್ಲ. ಈಗ ಎಷ್ಟು ಎಂಟ್ರೆನ್ಸ್ ಇದೆ ಸರ್? ಎಷ್ಟು ಕಡೆಯಿಂದ ಹೋಗ್ಬೋದು ಒಳಗಡೆ? ಮೇಡಮ್ ಎರೆಮೆಲೆನೇ ಮೇನ್ ಮೇಡಮ್, ಎರೆಮೆಲೆನಿಂದಾನೆ ಪಂಪಾಗಿ ಹೋಗ್ಬೇಕು, ಪಂಪಾದಿಂದ ನಾವು ಬೆಟ್ಟ ಹತ್ಬೇಕು ಮೇಡಮ್. ಈಗ ಇವರು ಎರೆಮಲೆಯನ್ನಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ, ಎರೆಮೆಲೆ ಸ್ಟಾಪ್ ಮಾಡಿದಾರೆ ಮೇಡಮ್. ಓಕೆ, ಬೇರೆಯವರಿಗೆಲ್ಲ ಪಂಪಾವರೆಗೂ ಬಿಡ್ತಾ ಇದ್ದಾರೆ. ಪಂಪವ್ರಿಗೂ ಬಿಡ್ತಾರೆ ಮೇಡಮ್, ಬೇರೆಯವ್ರಿಗೆ ನಮಗ್ ಬಿಡ್ತಾ ಇಲ್ಲ ಮೇಡಮ್. ನಮಗ್ ಪಂಪವ್ರಿಗೂ ಹೋಗ್ಬೇಡಿ, ನೀಲಕಮ್ಮ ಅಂತಿದೆ ಮೇಡಮ್, ಮುಂದೆ ಕಲ್ಯಾರ್ಗಾರ ಬಿಡಿ, ನಾವ್ ಅಲ್ಲಿಂದ ಬೇಕಾದ್ರೆ ಬಸ್ಸಿಗೆ ಹೋಗ್ತೀವಿ ಅಂದ್ರೆ ಅದಕ್ಕೂ ಬಿಡಲ್ಲ ಮೇಡಮ್. ಬೇರೆ ಏನ್ ವ್ಯವಸ್ಥೆ ಕೂಡ ಮಾಡ್ಕೊಡ್ತಾ ಇಲ್ಲ ಅವರು. ಅದೇ KSRTC ಅವ್ರದ್ದು KSRTC ಬಸ್ ಇದೆ ಮೇಡಮ್, KSRTC ಬಸ್ಸಿಗೆ ಹೋಗಿ ಅಂತಾರೆ. ನಾವು KSRTC ಬಸ್ TP ಕಟ್ಕೊಂಡಿ ಮೇಡಮ್, ನಮ್ ಗಾಡಿಗಳು ಕರ್ನಾಟಕ ವೆಹಿಕಲ್ ಗಳಿಗೆ ಅವ್ರ ಸರ್ಕಾರ TP ಕಟ್ಟಿದೀವಿ ಮೇಡಮ್. ನಾವ ತೆರಿಗೆ ಕಟ್ಕೊಂಡ್ ಬಂದ್ರು ನಮಗೆ ಗಾಡಿ ಅವಕಾಶ ಕೊಡ್ತಾ ಇಲ್ಲ ಮೇಡಮ್. ಸರ್ ನಾವು ಕೂಡ ಸಂಬಂಧಪಟ್ಟ ಸಚಿವರಿಗೆ, ಅಧಿಕಾರಿಗಳಿಗೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಪರಿಹಾರ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಕೂಡ ಈ ಒಂದು ವಿಚಾರವನ್ನ ಹೈಪ್ ಮಾಡ್ತೀವಿ. ಜೊತೆಗೆ ಈಗ ಎಷ್ಟು ಜನ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಹಿರಿಯರಿದ್ದಾರೆ, ನಿಮ್ಗೆ ಉಳ್ಕೊಳ್ಳೋದಕ್ಕೆ ಅಥವಾ ಊಟ ವ್ಯವಸ್ಥೆಗೆ ಏನಾದ್ರು ಫೆಸಿಲಿಟೀಸ್ ಇದೆಯಾ ಸರ್ ಅಲ್ಲಿ? ಊಟದ ವ್ಯವಸ್ಥೆ ಅಂದ್ರೆ ಮೇಡಮ್ ನಾವೇ ಸ್ವಾಮಿಗಳೇ ಮಾಡ್ಕೋಬೇಕು ಮೇಡಮ್, ಇಲ್ಲ ಹೋಟ್ಲುಗಳಿದಾವೆ, ಇಲ್ಲಿ ಹೋಟ್ಲುಗಳು ಮಾಡ್ಕೋಬೇಕು. ಸಣ್ಣ ಮಕ್ಕಳು ಅಂದ್ರೆ ಮೇಡಮ್ ಶೋಷಣೀಯ ಪರಿಸ್ಥಿತಿ ಮೇಡಮ್. ಹೆಂಗಂದ್ರೆ ಮೇಡಮ್ ನಾಳೆ ದೇವ್ರ ಸೇವೆಯನ್ನು ಮಾಡ್ಕೊಂಡು ಬಂದ್ಬಿಡ್ಬೇಕು ಮೇಡಮ್ ರಿಟರ್ನ್. ತುಂಬಾ ಜನ ಆಗ್ತಾರೆ ನಾಳೆಗೆ, ಸಂಕ್ರಾಂತಿ ಜಾನಿ ಆಗ್ತಾರೆ ಅನ್ನೋದೇ ಉದ್ದೇಶ ಮೇಡಮ್. ಇವ್ರದ್ದು ಉದ್ದೇಶ ಅಂದ್ರೆ ಕರ್ನಾಟಕ ಅವ್ರದ್ದು ಕೇರಳ ಸರ್ಕಾರ ಗಾಡಿಲಿ ಹೋಗಿ ನೀವು ಪಾರ್ಕಿಂಗ್ ಅವ್ರಿಗೆ ಹಿಂದೆ ಹೆಂಗೆ ಐತೆ ಮೇಡಮ್, ಒಂದ್ ಪಾರ್ಕಿಂಗ್ 500 ರೂಪಾಯಿ ಕೊಡ್ಬೇಕು ಇಲ್ಲಿ ನಮ್ ಕರ್ನಾಟಕ ಪಾರ್ಕಿಂಗ್ ಗಾಡಿಗಳಿಗೆ. ಇಲ್ಲಿ ಇದು ಮಾಡ್ತಿರೋಣ, ಪಾರ್ಕಿಂಗ್ ಮಾಡ್ಕೊಂಡು ಹೋಗಿ ಅಂತಾರೆ. 500 ನಮ್ ಗಾಡಿನ ಹೇಗೂ ಬಿಡ್ತಿಲ್ವಲ್ಲ, ಸೊ ಕೇರಳಗೆ ರಿಜಿಸ್ಟ್ರೇಷನ್ ಆಗಿರುವಂತಹ ಗಾಡಿಲೇ ನಮ್ಮನ್ನ ಬಿಡಿ ಅಂತ ಹೇಳಿದ್ರೆ ಎಷ್ಟು ಚಾರ್ಜ್ ಮಾಡ್ತಾ ಇದಾರೆ? ಅದಕ್ಕಾದ್ರೂ ಪರ್ಮಿಷನ್ ಕೊಡ್ತಾರೆ? ಅದಕ್ಕೆ ಮೇಡಮ್ 250 ರೂಪಾಯಿ 250 300 ರೂಪಾಯಿ ಒಬ್ಬರಿಗೆ ಕೇರಳ ಬಸ್ಸಲ್ಲಿ ಹೋಗ್ಬೇಕು ಮೇಡಮ್ ನಾವು ಪಂಪಾಗೆ. ಪಾರ್ಕಿಂಗಿಗೂ ಕೊಡ್ಬೇಕು. ನಮ್ದೊಂದು ಉದ್ದೇಶ ಹೆಂಗ್ ಗೊತ್ತಾ ಮೇಡಮ್, ನಾವ್ ಹೇಳೋದ್ ಹೆಂಗ್ ಗೊತ್ತಾ, ನಾವು TP ಕಟ್ಟಿದೀವಿ ಮೇಡಮ್, 15-20 ಸಾವಿರ TP ಕಟ್ಕೊಂಡ್ ಬರ್ತೀವಿ, ಸರ್ಕಾರ ಟ್ಯಾಕ್ಸ್ ಕಟ್ತೀವಿ ನಾವು, ರೋಡ್ ಟ್ಯಾಕ್ಸ್ ಕಟ್ಕೊಂಡ್ ಬಂದು ಇಲ್ಲಿ ನಾವು ಇಲ್ಲಿ ಅವ್ರ ಗಾಡಿಲಿ ಹೋಗ್ಬೇಕು ಅಂದ್ರೆ ನಮ್ಗೆ ಅನ್ಯಾಯ ಆಗ್ತಿದೆ. ಅದ್ರಲ್ಲಿ ಹೆಂಗ್ ಗೊತ್ತಾ ಮೇಡಮ್, ಮಾಡಿದ್ರೆ ಎಲ್ರಿಗೂ ಮಾಡ್ಲಿ, ಕರ್ನಾಟಕದವ್ರಿಗೊಂದು ಬಿಡ್ದಲೆ ತಮಿಳ್ನಾಡಿಗೆ ಬಿಡ್ತಾರೆ, ಆಂಧ್ರದವ್ರಿಗೆ ಬಿಡ್ತಾರೆ, ಕೇರಳದವ್ರಿಗೆ ಬಿಡ್ತಾರೆ ಗಾಡಿಗಳನ್ನ. ಬಟ್ ನಮ್ ಕರ್ನಾಟಕದ ಸರ್ಕಾರಕ್ಕೆ ಗೊತ್ತಾಗ್ತಿಲ್ವಲ್ಲ ಸರ್ ಇದು ಸಮಸ್ಯೆ? ಗೊತ್ತಾಗ್ತಿಲ್ಲ ಮೇಡಮ್. ಅದೇ ಕೇರಳದವ್ರಿಗೆ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗ್ಲಿ ಉಪಮುಖ್ಯಮಂತ್ರಿ ಇದ್ರೆ ಅವ್ರ ಜನ ಸಪೋರ್ಟ್ ಮಾಡ್ತಾರೆ. ಆದ್ರೆ ನಮ್ ಜನಕ್ಕೆ ಅನ್ಯಾಯ ರೋಡಲ್ಲಿ ಕೂತಿದೀವಿ ಮೇಡಮ್ ನಾವು ಕೇರಳದಲ್ಲಿ. ಸರ್ ಈಗ ನಿಮ್ ಪಕ್ಕದಲ್ಲಿ ಯಾರಾದ್ರೂ ಇದಾರಾ, ನಿಮ್ ಜೊತೆಗೆ ಮತ್ತೊಬ್ರು ಯಾರಾದ್ರೂ ಮಾತನಾಡಿಸಬಹುದಾ? ಒಂದ್ ನಿಮಿಷ ಮೇಡಮ್, ಕೊಡ್ತೀನಿ ಬನ್ನಿ, ಕೊಡ್ತೀನಿ. ಹಲೋ ಸರ್, ತಾವು ಲೈನಲ್ಲಿ ಇದ್ದೀರಾ? ಮೇಡಮ್ ಕಣ್ಣಸ್ವಾಮಿ ಅಂತ ಸ್ವಾಮಿಗಳಿದ್ದಾರೆ, ನಮಸ್ತೆ ಸರ್. ಸ್ವಾಮಿ ಅಲ್ಲ ಸ್ವಾಮಿ, ಈಗ ನಾವು ಇಲ್ಲಿಂದ 10 ಗಂಟೆ 9 ಗಂಟೆವರೆಗೆ ಅಲ್ಲಿ ಕಾಯ್ತಾ ಇದ್ದೀವಿ ಸ್ವಾಮಿ. ನಾವೊಂದು ಗಾಡಿ ಬಿಡ್ತಾನೆ ಇಲ್ಲ, ಈ ಗಾಡಿ ಹಾಕ್ಬಿಟ್ಟು ಬಸ್ ಹೋಗ್ರಿಂದ ಕೂತಿದ್ದಾರೆ. ಸರ್ ತಮ್ಮ ಹೆಸರೇನು ಸರ್? ಎಂದೇನೆ ತಮ್ಮ ಹೆಸರೇನು ಅಂತ ಗೊತ್ತಾಗ್ಲಿಲ್ಲ. ಕಣ್ಣನ್ ಅಂತನಾ? ಕಣ್ಣಸ್ವಾಮಿ. ಕಣ್ಣಪ್ಪ. ಓಕೆ ಓಕೆ. ಸೊ ನೀವ್ ಎಷ್ಟೊತ್ತಿಗೆ ಹೋದ್ರಿ ಸರ್? ನೀವು ಕೂಡ ಶಿವಮೊಗ್ಗದಿಂದನೇ ಹೋಗಿರೋದಾ? ಶಿವಮೊಗ್ಗದ ಒಟ್ಟಿಗೆ, ಭದ್ರಾವತಿ ಒಟ್ಟಿಗೆ. ಎಷ್ಟೊತ್ತಿಗೆ ಬಿಟ್ರಿ? ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಇವರು ಎರುಮಲೈನಲ್ಲೇ ನಿಮ್ಮನ್ನೆಲ್ಲ ನಿರ್ಬಂಧ ಹೇರಿದ್ದಾರೆ? ಕರ್ನಾಟಕ ಗಾಡಿ ಮಾತ್ರ ಬಿಡ್ತಾರೆ ಮೇಡಮ್. ಬೇರೆ ಗಾಡಿಗಳೆಲ್ಲ ಸಾರಾಸಟ್ಟಾಗಿ ಹೋಗ್ತಾ ಇದೆ. ಹೌದು. ಅಂದ್ರೆ ನೀವು ಕ್ವಶನ್ ಕೇಳಿದಾಗ ಅಥವಾ ಪೊಲೀಸರಿಗೆ ಒಂದು ಸ್ಪಷ್ಟನೆ ಕೊಡಿ ಅಂತ ಕೇಳಿದಾಗ ಏನ್ ರಿಯಾಕ್ಷನ್ ಕೊಡ್ತಾರೆ ಸರ್ ಅವರು? ಇದು ಸಂಜೆ ನಾಳೆವರೆಗೆ ಬಿಡಲ್ಲ ಅಂತ ಹೇಳ್ತಾರೆ. ಹಂಗಂದ್ರೆ ನಾಳೆವರೆಗೂ ಕೂಡ ಕನ್ನಡಿಗರು ಅಲ್ಲೇ ಕುತ್ಕೊಂಡು ಪ್ರತಿಭಟನೆ ಮಾಡಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ಳಲ್ವಾ? 250 ರೂಪಾಯಿ ಕೊಟ್ಟು ಬಸ್ಗೆ ಹೋಗ್ಬೇಕು. ನಾವು TP ಕಟ್ತಾ ಇದೀವಿ, ಪಾರ್ಕಿಂಗ್ ಕಟ್ತಾ ಇದೀವಿ, ಇಷ್ಟೆಲ್ಲ ಕಟ್ಟಿ ನಾವು ಗೌರ್ಮೆಂಟ್ ಗಾಡಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ಗಾಡಿ ಮಾತ್ರ ಬಿಡ್ತಾ ಇಲ್ಲ. ಈಗ 4 ಗಂಟೆಗೆ ಬಿಡ್ತೀವಿ ಅಂತ ಹೇಳಿದ್ರಂತೆ ಸರ್, 4 ಗಂಟೆಗೂ ಬಿಡ್ಲಿಲ್ವಾ? ಬಿಟ್ಟಿಲ್ಲ. ಸೊ ಮತ್ತೆ ಕೇಳಿದ್ರೆ ಎಷ್ಟೊತ್ತಿಗೆ ಬಿಡ್ತೀರಾ ಅಂತ ಕೇಳಿದ್ರೆ ಏನ್ ಆನ್ಸರ್ ಕೊಡ್ತಾ ಇದ್ದಾರೆ? ಬಿಡೋದಲ್ಲ ಅನ್ಕೋತಿದ್ದಾರೆ ಮೇಡಮ್.
ಸರ್ ಇವಾಗ ಇವತ್ತು ಕೂಡ ನೀವು ಕಾದು ನಾಳೆ ಕೂಡ ದರ್ಶನ ಮಾಡ್ಕೊಂಡು ಹೋಗ್ತೀರಾ? ಹೌದು ಮೇಡಮ್. ಅಕಸ್ಮಾತ್ ಏನಾದ್ರು ನಾಳೆ ಕೂಡ ಒಂದ್ ವೇಳೆ ನಿರ್ಬಂಧ ಹೇರಿದ್ರು ಅಂತ ಹೇಳಿದ್ರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್? ಏನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಮುಂದಿನ ನದಿಯಿಂದ ನಾಳೆಂದ ಖಂಡಿತ ಬಿಡೋದಿಲ್ಲ, ಯಾಕಂದ್ರೆ ಇವತ್ತೇ ಬಿಟ್ಟರೆ ನಾಳೆ ಬಿಡೋದಿಲ್ಲ ಅವ್ರು. ನಾಳೆ ಮಗರ ಜೋಗಿರೋದು ನಾಳೆನೇ ಇರ್ಬೇಕು. ನಿಮ್ ಮುಂದೆ ಈಗಾಗಲೇ ಎಷ್ಟು ಗಾಡಿಗಳು ಹೋಗಿರ್ಬೋದು ಸರ್, ಬೇರೆ ರಾಜ್ಯಗಳ ಗಾಡಿಗಳು? ಈಗ ರಾಜ್ಯಗಳಿಂದ ಮತ್ತು 10 ಗಂಟೆಯಿಂದ ಸ್ವಲ್ಪ ಗಾಡಿ ಬಿಟ್ಟಿದ್ದಾರೆ. ಈಗ 1 ಗಂಟೆ 2 ಗಂಟೆಯಿಂದ ಗಾಡಿಗಳು ಯಾವ್ದು ಬಿಡ್ತಾ ಇಲ್ಲ. ಮತ್ತೆ ಕರ್ನಾಟಕ ಗಾಡಿಯಿಂದ ಬಿಡ್ತಾನೆ ಇಲ್ಲ ಅವರು. ಸುಮಾರು ಇವಾಗ ಪಂಪಾಗೆ ಎಷ್ಟು ಜನ ತಲುಪಿರ್ಬೋದು ಅಂತ ಅನ್ಸುತ್ತೆ ಸರ್? ಈಗ ಜಾಸ್ತಿ ಜನ ಆಗಿರ್ತಾರ? ಸುಮಾರು ಗಾಡಿಗಳು ಹೋಗಿದೆ, ಸುಮಾರು ಗಾಡಿ ಹೋಗಿದೆ. ಒಂದು 50 ಗಾಡಿ ಹೋಗಿದೆ, 200-250 ಗಾಡಿ ಮೇಲೆ ಹೋಗಿದೆ. ಸ್ಥಳಕ್ಕೆ ಯಾರು ಅಧಿಕಾರಿಗಳು ಬಂದಿಲ್ವಾ ಸರ್ ನಿಮ್ ಸಮಸ್ಯೆನ ಕೇಳಕ್ಕೆ? ಯಾರು ಬಂದಿದ್ದಾರೆ ಮೇಡಮ್, ಬಂದಿದ್ದಾರೆ. ಏನ್ ಹೇಳ್ತಿದ್ದಾರೆ ಸರ್ ಅವರು? ಅದನ್ನೇ ಹೇಳ್ತಾರೆ, ಈಗ 1ವರೆಗೆ ಬಿಡಲ್ಲ ಅಂತ ಕೂತಿದ್ದಾರೆ, 4ವರೆಗೆ ಬಿಡಲ್ಲ ಅಂತ ಹೇಳ್ತಾರೆ. ಒಬ್ಬ ಪೊಲೀಸ್ ಆಫೀಸರ್ ಇದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಮುಜರಾಯಿ ಸಚಿವ ಇಲಾಖೆ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಏನ್ ಸಮಸ್ಯೆ ಆಗಿದೆ ಅಂತ ತಮ್ಮ ಗಮನಕ್ಕೂ ಬಂದಿದೆ ಅಂತ ಭಾವಿಸ್ತೀನಿ. ಸೊ ಪ್ರತಿಭಟನೆ ಕೂಡ ನಡೀತಾ ಇದೆ, ಯಾವ ರೀತಿ ಪರಿಹಾರ ನನಗೆ ಜ್ಞಾಪಕ ಇದ್ದಂಗೆ 40-50 ವರ್ಷದಿಂದ ಲಕ್ಷಾಂತರ ಜನ ನಮ್ಮ ಕರ್ನಾಟಕದಿಂದ ಹೋಗ್ತಾರೆ. ಹೌದು, ಯಾವ ಸಮಸ್ಯೆನೂ ಇರ್ಲಿಲ್ಲ. ಯಾಕೆ ಈ ವರ್ಷ ಸಮಸ್ಯೆ ಮಾಡ್ಕೊಂಡ್ರು ಗೊತ್ತಾಗ್ಲಿಲ್ಲ. ನಾನು ನಮ್ಮ ಕಮಿಷನರ್ಗೆ ಹೇಳಿ ಅಲ್ಲಿ ಎಂಡೋಮೆಂಟ್ ಕಮಿಷನರ್ಗೂ ಮಾತಾಡಕ್ ಹೇಳ್ತೀನಿ. ಆಮೇಲೆ ಅಲ್ಲಿನ ಸಚಿವರ ಫೋನ್ ತಗೊಂಡು ನಾನು ಅವ್ರ ಹತ್ರ ಮಾತಾಡ್ತೀನಿ. ಸರ್, ಯಾವ ಕಾರಣಕ್ಕಂತೆ ಸರ್ ಇವರು ಇದ್ದಕ್ಕಿದ್ದಂಗೆ ಈ ರೀತಿಯಾದಂತಹ ನಿರ್ಬಂಧ ಹೇರಿರೋದು? ನಮ್ಮ ರಾಜ್ಯದ್ದಾಗಿದ್ರೆ ನನಗೆ ವಿಚಾರ ಗೊತ್ತಾಗಿರೋದು ಅಲ್ವಾ, ಬೇರೆ ರಾಜ್ಯದ್ದಲ್ವಾ. ನಾನು ಅಲ್ಲಿನ ಕಮಿಷನರ್ ಹತ್ರ ನಾನು ಮಾತಾಡ್ತೀನಿ. ಮಾತಾಡಿ ನಮ್ಮ ಯಾತ್ರಿಕರು ಕರ್ನಾಟಕದಿಂದ ಯಾರೇ ಹೋದ್ರು ಕೂಡ ಪಾಪ ಅವರು ಹಲವಾರು ವರ್ಷಗಳಿಂದ ಹೋಗ್ತಾ ಇರ್ತಾರೆ, ಸಮಸ್ಯೆ ಆಗದ ಅವ್ರಿಗೆ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸರ್, ಇವಾಗ ಏನಂತಂದ್ರೆ 70 ಕಿಲೋಮೀಟರ್ ದೂರದಲ್ಲೇ ನಿಲ್ಲಿಸ್ಬಿಟ್ಟಿದಾರಂತೆ ಸರ್. ಚಿಕ್ಕ ಮಕ್ಕಳು, ಹಿರಿಯರು ಎಲ್ಲರೂ ಕೂಡ ಇದ್ದಾರೆ. ಸೊ ಇವರು ಇದ್ದಕ್ಕಿದ್ದಂಗೆ ಈ ರೀತಿಯಾದಂತಹ ತೀರ್ಮಾನ ತಗೊಂಡ್ರೆ ಹೇಗ್ ಅನ್ನಿಸ್ಬೇಕು ಪಾಪ ಅಲ್ಲಿ ಹೋಗಿರುವಂತಹ ಮಾಲಾಧಾರಿಗಳಿಗೆ? ಇಲ್ಲ, ಮೊದ್ಲೇ ಹೇಳಿದ್ರೆ ಅವರು ಬೇಕಾದ್ರೆ ಇನ್ನೊಂದ್ ದಿನ 2 ದಿನ ಮುಂದಕ್ಕೆ ಹಾಕೊಳ್ಳೋರು. ಸರ್, ನಿನ್ನೆಯಿಂದ ಈ ತರ ಅವರು ಕರೆದು ಬಿಟ್ಟು ಎಲ್ಲ ದೇವಸ್ಥಾನ ಓಪನ್ ಇರುತ್ತೆ ಅಂತ ಪಾಪ ಇವರೆಲ್ಲ ಕೂಡ ಹೋಗ್ಬಿಟ್ಟಿರ್ತಾರೆ. ಅಲ್ಲಿ ಬಹಳ ಅನಾನುಕೂಲ ಆಗುತ್ತೆ. ನಾನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡ್ತೀನಮ್ಮ. ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಟ್ರೈ ಮಾಡಿ ಸರ್. ಎಲ್ಲಾ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿ ಸರ್. ಇಲ್ಲಮ್ಮ, ಅಲ್ಲಿ ಮಾತಾಡ್ಬೇಕು. ಅಲ್ಲಿನ ಕೇರಳ ರಾಜ್ಯದ ಅಲ್ಲಿ ಕಮಿಷನರ್ ಇದಾರಲ್ಲ ಅವ್ರು ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಸಮಸ್ಯೆಗೆ ಪರಿಹಾರ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಕಣ್ಣನ್ ಸ್ವಾಮಿಗಳೇ, ತಾವು ಲೈನ್ ಅಲ್ಲಿ ಇದ್ದೀರಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆ ತಮ್ಗೆ? ಕಣ್ಣನ್ ಸ್ವಾಮಿಗಳೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ತಮ್ಗೆ? ಇನ್ನು ಈಗ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ನಾವು ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ನೀಡ್ತೀವಿ. ಆದಷ್ಟು ಬೇಗ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೆ ಈ ತರ ಕನ್ನಡಿಗರ ವಾಹನಗಳಿಗೆ ನಿರ್ಬಂಧ ಹೇರಿರೋದನ್ನ ಯಾವ ಕಾರಣಕ್ಕೆ ಅಂತ ತಿಳ್ಕೊಂಡು ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರವನ್ನ ನೀಡ್ತೀವಿ ಅಂತ ಹೇಳಿ ನ್ಯೂಸ್ 18ಗೆ ಭರವಸೆ ಕೊಟ್ಟಿದ್ದಾರೆ. ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ CM ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನ ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಕರ್ನಾಟಕದ CM ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ. ಇನ್ನು ಮತ್ತೊಮ್ಮೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಉಮೇಶ್ ಭದ್ರಾವತಿ ಅವರು, ಅಯ್ಯಪ್ಪ ಮಾಲಾಧಾರಿ. ಸರ್, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಸಚಿವರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿದ್ವಿ. ರಾಮಲಿಂಗಾರೆಡ್ಡಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರವನ್ನ ನೀಡ್ತೀವಿ ಅಂತ ಹೇಳಿ. ಸೊ ಏನ್ ಹೇಳ್ತೀರಾ ಸರ್? ಮೇಡಮ್, ನಾವು ಅದೇ ಕೂಡ ಧನ್ಯವಾದಗಳು ಹೇಳ್ತೀವಿ TV 18 ಅವರಿಗೆ. ಮೇನ್ ಆಗಿ ಏನಾಗಿದೆ ಅಂದ್ರೆ ಮೇಡಮ್, ಸಮಸ್ಯೆ ಅಂದ್ರೆ ಮೇಡಮ್ ಸಣ್ಣ ಮಕ್ಳದೇ ಮೇಡಮ್ ಪ್ರಾಬ್ಲಮ್ ನಮಗೆ ಇಲ್ಲಿ ಆಗ್ತಿರೋದು. ದೊಡ್ಡವ್ರ ಏನೋ ಇದು ಮಾಡ್ಕೊಂತೀವಿ, ಸಣ್ಣ ಮಕ್ಳದು ದಯಮಾಡಿ ಆದಷ್ಟು ಬೇಗ
ನಮಗೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಡಕ್ಕೆ ಅನುವು ಮಾಡ್ಕೊಡ್ಬೇಕು ನಮ್ಮ ಸಚಿವರು ಹೇಳಿ ಅಲ್ಲಿ ಖಂಡಿತವಾಗ್ಲೂ ಈಗ ಸಂಬಂಧಪಟ್ಟ ನಾವು ಅಧಿಕಾರಿಗಳು. ಕೂಡ ಸಚಿವರ ಗಮನಕ್ಕೆ ತಂದಿದ್ದೀವಿ ಸರ್ ಈ ವಿಚಾರವನ್ನ. ಇದೇ ವಿಚಾರ ಹೇಳಿದೀವಿ, ಚಿಕ್ಕ ಮಕ್ಕಳಿದ್ದಾರೆ, ಹಿರಿಯರಿದ್ದಾರೆ, ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ನೀಡಿ ಅಂತ ಹೇಳಿ. ಸೊ ಹಾಗಾಗಿ ಅವ್ರು ಹೇಳಿದ್ದಾರೆ, ಆದಷ್ಟು ಬೇಗ ನಾನು ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತೀನಿ. ಈ ಒಂದು ಏನ್ ವಿವಾದ ಆಗಿದೆ ಅಥವಾ ಏನ್ ಘಟನೆ ಆಗಿದೆ ಅದ್ರ ಬಗ್ಗೆ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಸರ್ ಅವ್ರೀಗ. ನೋಡೋಣ, ಆದಷ್ಟು ಬೇಗ ನಿಮ್ಮ ದರ್ಶನಕ್ಕೆ ಅನುವು ಮಾಡಿಕೊಡುವಂತಹ ಎಲ್ಲ ಕೆಲಸಗಳನ್ನ ನಾವು ಕೂಡ ಮಾಡ್ತಾ ಇದ್ದೀವಿ. ಜೊತೆಗೆ ಅಧಿಕಾರಿಗಳನ್ನ ಕೂಡ ಸಂಪರ್ಕ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಿಮ್ಗೆ ದರ್ಶನ ಸಿಗಲಿ ಅಂತ ಹೇಳಿ. ಓಕೆ ಥ್ಯಾಂಕ್ಸ್. ನಾವು ಎಲ್ಲರಿಗೂ ಧನ್ಯವಾದಗಳು TV18 ಅವರಿಗೆ ನಮ್ಮ ಸಹಕಾರ ಮಾಡೋದಕ್ಕೆ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಗಳಿಂದ ಇಡೀ TV18 ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಸ್ವಾಮಿ ಶರಣಮಯ್ಯಪ್ಪ. ಓಕೆ. ಸೊ ಈಗ ನೀವು ಊಟದ ವ್ಯವಸ್ಥೆ ಅಥವಾ ಅಕಸ್ಮಾತ್ ಏನಾದರೂ ಅವರು ಮೇಲೆಗೆ ಹೋಗಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ್ರೆ, ಸೊ ಅಲ್ಲಿ ಉಳ್ಕೊಳಕಾದ್ರೂ ವ್ಯವಸ್ಥೆ ಇದೆಯಾ ಸರ್? ಉಳ್ಕೊಳಕ್ ಏನಿಲ್ಲ ಮೇಡಮ್, ಬೀದಿಲೇ ಮಲಗ್ಬೇಕು ಮೇಡಮ್. ನಾವಿಲ್ಲಿ ಮೇನ್ ಆಗಿ ರೋಡಲ್ಲೇ ಮಲಗ್ಬೇಕು. ಉಳ್ಕೊಳಕ್ ಏನಿಲ್ಲ. ನಮ್ಗೆ ಏನಿದ್ರು ಪಂಪಾಗ ಹೋದ್ರೆ ಮೇಡಮ್, ಪಂಪದ ಒಂಚೂರು ವ್ಯವಸ್ಥೆ ಇದೆ ಮೇಡಮ್ ಉಳ್ಕೊಳಕ್ಕೆಲ್ಲ. ಅಲ್ಲಿ ನದಿಲ್ ಸ್ನಾನ ಮಾಡಿ ಅಲ್ಲೇ ಉಳ್ಕೊಳಕಿದೆ. ನದಿಲ್ ಸ್ನಾನ ಮಾಡ್ತಿದ್ದಂಗೆ ಬೆಟ್ಟ ಹತ್ತತಿ ಮೇಡಮ್. ಹೆಚ್ಚಲ್ಲಿ ಹೇಳ್ಬೇಕಂದ್ರೆ ಇವತ್ತು ನಾಳೆ ತುಂಬಾ ಜನ ಆಗ್ತಾರೆ ಮೇಡಮ್. ಇವತ್ತು ಹೋಗಕ್ಕೆ ಬಿಡ್ತಾ ಇಲ್ಲ. ಇವ್ರಿಗೆ ಏನಾಗಿದೆ ಗೊತ್ತಾ ಮೇಡಮ್, ತಾರತಮ್ಯ ಮಾಡ್ತಾರೆ. ನಮ್ಗೆ ಎಲ್ರಿಗೂ ಬಿಟ್ಟಿಲ್ಲ ಅಂದ್ರೆ ಸಮಸ್ಯೆ ಇದ್ರೆ ನಾವು ಒಪ್ಕೊಂತಿದೀವಿ ಮೇಡಮ್. ಇಲ್ಲಿ ತಮಿಳ್ನಾಡವ್ರಿಗೆ ಬಿಡ್ತಾರೆ, ಆಂಧ್ರದವ್ರಿಗೆ ಬಿಡ್ತಾರೆ, ಕರ್ನಾಟಕದವ್ರ ಒಬ್ರಿಗೆ ಬಿಡ್ತಾ ಇಲ್ಲ ಇಲ್ಲಿ ಕರ್ನಾಟಕ ಗಾಡಿಗಳನ್ನ. ಅಂದ್ರೆ ತಮ್ಗೆ ಅನಿಸ್ತಿದ್ಯಾ ಸರ್ ನಮ್ಮನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ? ಟಾರ್ಗೆಟ್ ಮೇಡಮ್, ಇದು ನಿಜವಲ್ಲೂ ಕೇರಳ ಸರ್ಕಾರ ಟಾರ್ಗೆಟ್ ಮಾಡಿರೋದು ಮೇಡಮ್ ಇದು ನಮ್ಮನ್ನ. ನಾವ್ ಎಷ್ಟು ರಿಕ್ವೆಸ್ಟ್ ಅವ್ರ ಕಾಲ್ ಮುಗಿಬೇಕಷ್ಟೇ ಪೊಲೀಸರು, ಆದ್ರೂ ಬಿಡ್ತಾ ಇಲ್ಲ ಮೇಡಮ್ ನಮ್ಗೆ. ನಮಗೆ ಹೇಳಿದ್ರು 10 ಗಂಟೆಯಿಂದ, ನಿಮ್ಗೆ 1 ಗಂಟೆಗೆ ಬಿಡ್ತೀವಿ ಅಂದ್ರೆ ನಾವು 1 ಗಂಟೆಗೆ ವೇಟ್ ಮಾಡಿದ್ವಿ ಮೇಡಮ್. 2 ಗಂಟೆಗೆ ಅಂದ್ರೆ 2 ಗಂಟೆಗೂ ಬಿಟ್ಟಿಲ್ಲ. ಈಗ ಅವಳೆ 4 ಗಂಟೆಗೆ ಬಿಡ್ತೀವಿ, 4 ಗಂಟೆಗೂ ಬಿಟ್ಟಿಲ್ಲ ಮೇಡಮ್. ಪ್ರತಿಭಟನೆ ಮಾಡ್ತಾನೆ ಇದೀವಿ ಮೇಡಮ್ ನಾವು ಏರಿಯಾ ಮೇಲೆ. KSRTC ಬಸ್ಸಿಗೆ ಹೋಗಿ ಅಂತಾರೆ ಮೇಡಮ್. ಓಕೆ ಸರ್, ನಾವು ಕೂಡ ಸಚಿವರ ಗಮನಕ್ಕೆ ತಂದಿದ್ದೀವಿ ಸರ್. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗತ್ತೆ. ಥ್ಯಾಂಕ್ ಯು ಸರ್ News18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಒಟ್ಟಾರೆಯಾಗಿ ರಾಮಲಿಂಗಾರೆಡ್ಡಿ ಅವರು ಕೂಡ ಈಗ News18ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆಗೆ ನಾವು ಪರಿಹಾರವನ್ನು ನೀಡ್ತೀವಿ ಅಂತ ಹೇಳಿ. ಯಾಕಂದ್ರೆ ಕೇರಳ ಪೊಲೀಸರು ಅಥವಾ ಕೇರಳ ಸರ್ಕಾರ ದಿಢೀರ್ ಅಂತ ಈ ರೀತಿಯಾಗಿ ನಿರ್ಧಾರ ತೆಗೆದುಕೊಂಡಿರುವಂಥದ್ದು ಯಾಕೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಆದರೆ ಆದಷ್ಟು ಬೇಗ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ನಾವು. ಆ ಅಧಿಕಾರಿಗಳನ್ನ ಕೇಳ್ತೀವಿ ಯಾವ ಕಾರಣಕ್ಕೆ ಈಗ ಕನ್ನಡಿಗರನ್ನ ಜೊತೆಗೆ ಕರ್ನಾಟಕದ ವಾಹನಗಳನ್ನ ನೀವು ನಿರ್ಬಂಧ ಹೇರಿದ್ದೀರಿ ಅಂತ ಹೇಳಿ. ಯಾಕಂದ್ರೆ ನಾಳೆ ಸಂಕ್ರಾಂತಿ ಇರೋದ್ರಿಂದ ಸೊ ಹಾಗಾಗಿ ಮಾಲಾಧಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ನಾಳೆಯೂ ಕೂಡ ಜನಸಂದಣಿ ಜಾಸ್ತಿ ಆಗತ್ತೆ. ಸೊ ಬೇರೆ ಬೇರೆ ರಾಜ್ಯಗಳ ವಾಹನಗಳು ಈಗಾಗಲೇ ಪಂಪಾವನ್ನ ತಲುಪಿರುವಂಥದ್ದು, ದರ್ಶನಕ್ಕೆ ಹೋಗ್ತಾ ಇರುವಂಥದ್ದು. ಆದರೆ ಕರ್ನಾಟಕದ ವಾಹನಗಳಿಗೆ ಮಾತ್ರ ಇಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಪೊಲೀಸರ ಜೊತೆ ಸ್ಪಷ್ಟನೆ ಕೇಳಿದ್ರು ಸಿಗ್ತಾ ಇಲ್ಲ, ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಕನ್ನಡಿಗರು ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಯಾಕಂದ್ರೆ ಸಣ್ಣ ಮಕ್ಕಳು ಹೋಗಿರ್ತಾರೆ, ಹಿರಿಯರು ಹೋಗಿರ್ತಾರೆ, ಜೊತೆಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರೋದಿಲ್ಲ. ತಾವು ಹೋದಂತಹ ವಾಹನಗಳಲ್ಲೇ ಈಗ ಉಳ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸೊ ಆದಷ್ಟು ಬೇಗ ನಮ್ಮ ಸರ್ಕಾರ ಕೂಡ ಗಮನ ಹರಿಸಬೇಕು ಈ ಒಂದು ಸಮಸ್ಯೆ ಬಗ್ಗೆ.